ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಕನಕಪುರ ಬಂಡೆ ದರ್ಬಾರ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಪದಗ್ರಹಣ ಸಂಬಂಧ ರಾಜ್ಯಪಾಲರ ಭೇಟಿಯಾದಂತ ಡಿಕೆ ಬ್ರದರ್ಸ್ ಪ್ರಮಾಣ ವಚನಕ್ಕಾಗಿ ಗವರ್ನರ್ ಟೈಮ್ ಕೇಳೋದಕ್ಕೆ ಬಂದಿದ್ದಂತ ಡಿಕೆ ಶಿವಕುಮಾರ್ ಎರಡ್ಮೂರು ಡೇಟ್ ಹೇಳಿದಂತ ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಅಂತ 2-3 ದಿನಾಂಕಗಳಿದೆ. ಒಂದು ಜೂನ್ 1ನೇ ತಾರೀಕು, ಇನ್ನೊಂದು 3ನೇ ತಾರೀಕು, 5ನೇ ತಾರೀಕು ಪದಗ್ರಹಣದ ಡೇಟ್ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಗವರ್ನರ್ ಗೆಹ್ಲೋಟ್ ಲಭ್ಯತೆಯನ್ನ ನೋಡಿಕೊಂಡು ಟೈಮ್ ಫಿಕ್ಸ್ ಮಾಡಲಾಗುತ್ತೆ. ರಾಜ್ಯಪಾಲರ ಭೇಟಿ ಮಾಡಿ ಹೊರಟಂತ ಡಿಕೆ ಶಿವಕುಮಾರ್ ಇವತ್ತು ರಾಜ್ಯಪಾಲರು ಧರ್ಮಸ್ಥಳಕ್ಕೆ ತೆರಳುತ್ತಿರುವ ಹಿನ್ನೆಲೆ ಹೀಗಾಗಿ ಈಗಲೇ ರಾಜ್ಯಪಾಲರ ಭೇಟಿ ಮಾಡಿದಂತ ಡಿಕೆ ಬ್ರದರ್ಸ್ ಅಂದ್ರೆ ಸಿಎಲ್ಪಿ ಸಭೆಗೂ ಮುನ್ನಾನೆ ರಾಜ್ಯಪಾಲರನ್ನ ಡಿಕೆ ಬ್ರದರ್ಸ್ ಭೇಟಿ ಆಗಿದ್ದಾರೆ. ಕಾರಣ 1ನೇ ತಾರೀಕು, 3ನೇ ತಾರೀಕು, 5ನೇ ತಾರೀಕು ಈ ದಿನಾಂಕದಲ್ಲಿ ನೀವ್ ಯಾವಾಗ ಲಭ್ಯವಿರ್ತೀರಾ ಅಂತ. ಜೊತೆಗೆ ನಡುವಿನಕೆರೆ ಅಜ್ಜಯ್ಯ ಕೊಟ್ಟಿರುವಂತ ದಿನಾಂಕದ ಪ್ರಕಾರನೇ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ಆಶಯ. ಹಾಗಾಗಿ ಈ ದಿನಾಂಕಗಳಲ್ಲಿ ಗಣ್ಯರು ಲಭ್ಯರಿರ್ತಾರ, ಜೊತೆಗೆ ಅವರ ವರಿಷ್ಠರು ಹಾಗೆ ರಾಜ್ಯಪಾಲರು ಇವರೆಲ್ಲರೂ ಕೂಡ ಅವೈಲಬಿಲಿಟಿಯನ್ನ ನೋಡ್ಕೊಳ್ಬೇಕಾಗುತ್ತೆ. ಸದ್ಯ ರಾಜ್ಯಪಾಲರನ್ನ ಭೇಟಿಯಾಗಿ ಬಂದಿದ್ದಾರೆ ಡಿಕೆ ಬ್ರದರ್ಸ್. ಏನ್ ಹೇಳಿದ್ರು ಅನ್ನೋದು ಗೊತ್ತಾಗಬೇಕಿದೆ. ಇವತ್ತು ರಾಜ್ಯಪಾಲರು ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ದಾರೆ. ಹೀಗಾಗಿ ಅವ್ರು ಆ ಕಡೆ ಹೋದ್ರೆ ಮತ್ತೆ ಅವರನ್ನ ಭೇಟಿ ಮಾಡೋದಕ್ಕೆ ದಿನಾಂಕವನ್ನ ತಿಳಿಸೋದಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕೆ ಇವತ್ತೇ ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮ ಹಾಗಾದ್ರೆ 1ನೇ ತಾರೀಕ, 3ಕ್ಕ, 5ಕ್ಕ ಯಾವಾಗ ಫಿಕ್ಸ್? ಹಾಗಾದ್ರೆ ಒಂದು ಒಳ್ಳೆ ಮುಹೂರ್ತವನ್ನ ನೋಡ್ಕೊಂಡೇ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ಆಸೆ. ಜೊತೆಗೆ ಅವರು ಭಕ್ತಿ, ದೇವರ ಮೊರೆ ಹೋಗೋದು ಇದೆಲ್ಲ ಕೂಡ ನೀವು ನೋಡಿದ್ರಿ. ದೇವರ ಒಂದಷ್ಟು ಪ್ರಸಾದದಂತೆ, ದೇವರ ಸೂಚನೆಯಂತೆ, ಜೊತೆಗೆ ನಡುವಿನಕೆರೆ ಅಜ್ಜಯ್ಯ ಹೇಳಿದಂತೆ ನಡ್ಕೊಳ್ತಾರೆ. ಹಾಗಾಗಿ 2 ದಿನಾಂಕ ಸೂಕ್ತ ಅಂತ ಅಜ್ಜಯ್ಯ ತಿಳಿಸಿದ್ರಂತೆ. ಇದರಲ್ಲಿ ಈಗ ಮತ್ತೊಂದು ದಿನಾಂಕ ಕೂಡ ಯಾಡ್ ಆಗಿದೆ, 1, 3, 5. ಇದರಲ್ಲಿ ಯಾವ ದಿನಾಂಕ 1 ಅಥವಾ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಅನ್ನುವಂಥ ಚರ್ಚೆ ಇತ್ತು. ನೋಡೋಣ ಇದೇ 3ರಲ್ಲಿ ಯಾವ ದಿನಾಂಕ ಸೆಲೆಕ್ಟ್ ಆಗುತ್ತೆ, ಯಾರ್ಯಾರು ಬರ್ತಾರೆ ಅನ್ನೋದ್ರ ಬಗ್ಗೆ. ಯಾಕೆಂದ್ರೆ ಮಠಾಧೀಶರು ಬರ್ತಾರೆ, ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರೆ, ಹಾಗೆ ವರಿಷ್ಠರು ಬರಬೇಕಾಗುತ್ತೆ, ರಾಜ್ಯಪಾಲರ ಸಮಯವನ್ನು ನೋಡ್ಕೊಳ್ಬೇಕಾಗತ್ತೆ, ಪ್ರಮಾಣ ವಚನ ಬೋಧಿಸುವವರೇ ಅವರು. ಹಾಗಾಗಿ ಇದೆಲ್ಲವನ್ನು ಲಭ್ಯತೆಯನ್ನ ನೋಡಿಕೊಂಡು ಡಿಕೆ ಶಿವಕುಮಾರ್ ಅವರು ದಿನಾಂಕವನ್ನ ಫಿಕ್ಸ್ ಮಾಡ್ಕೊಳ್ತಾರೆ. ಸದ್ಯ ಈಗ ಈ 3 ದಿನಾಂಕಗಳ ಬಗ್ಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರ ಬಳಿ ಹೇಳಿದ್ದಾರಂತೆ. ಲೋಕಭವನದಿಂದ ಈಗ ಡಿಕೆ ಬ್ರದರ್ಸ್ ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯಪಾಲರನ್ನ ಭೇಟಿಯಾಗಿ ಅವರ ಬಳಿ ಪ್ರಮಾಣ ವಚನಕ್ಕೆ ಈ 3 ದಿನಾಂಕಗಳಿದೆ, ಇದರಲ್ಲಿ ನಿಮ್ಮ ಲಭ್ಯತೆ ಯಾವಾಗ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಹೊರಟಿದ್ದಾರೆ. ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಪದಗ್ರಹಣಕ್ಕೆ ರೆಡಿ ಆಗಿದ್ದು ದಿನಾಂಕ ಒಂದು ಫಿಕ್ಸ್ ಆಗಬೇಕಾಗಿದೆ. ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ.